ನಮಸ್ಕಾರ ವೀಕ್ಷಕರೇ, ಇದು ಸಿರಿ 2019 ಲಾಕ್ಸಿಂದ ಮಾತಾಡ್ತಿರೋದು. ನಾವು UPS ರಿಪೇರಿಗೆ ಅಂತ ನಮ್ಮ ಮಗನ ಜೊತೆ ಹೋಗ್ತಾ ಇದ್ದೀವಿ. ಅದನ್ನು ಎಲ್ಲೆಲ್ಲಿಗೆ ಹೋದ್ವಿ, ಹೇಗೆ ಹೋದ್ವಿ ಅಂತ ಹೇಳ್ಬಿಟ್ಟು ನೋಡಿ. ಇದು ಯಾವ ಊರು ಅಂದೆ? ಎನ್ನಾರ್ಪುರ. ಬ್ಯಾಕ್ ವಾಟರ್ ನೀರು ಹರಿತಾ ಇರ್ತದೆ. ಅಲ್ಲಿಂದ ಗದ್ದೆ ಮಾಡಿದ್ರಲ್ಲ, ಅದಕ್ಕಿಂತ ಮೇಲೆ ನೋಡ್ರಿ, ಅಲ್ಲಿಂದ ನೀರು ಬರುತ್ತೆ. ಇದು ಬ್ಯಾಕ್ ವಾಟರ್. ಅಲ್ಲಿ ಕಟ್ಟೆ ಕಟ್ಟಿದ್ದಾರೆ. ಫುಲ್ಲು ಲಕ್ಕೊಳ್ಳಿ ಡ್ಯಾಮಿಂದ ಬರುತ್ತೆ ಅಲ್ಲಿ ನೀರು. ಆ ಕಡೆಯಿಂದ ಬ್ಯಾಕ್ ವಾಟರ್ ನೀರು ಈ ಕೆಳಗಡೆ ಹಸಿ ಡೌನ್ ಎಲ್ಲ ಎಲ್ಲಿ ಗದ್ದೆ ಮಾಡಿದ್ರೆ ನಾವು ಇಲ್ಲಿ ಹರಿದು ಬ್ಯಾಕ್ ವಾಟರ್ ನೀರು ಆ ಕಡೆಯಿಂದ ಹರಿದು ಈ ಕಡೆ ಬರುತ್ತೆ. ಇವತ್ತಿಲ್ಲ ಅಷ್ಟೇ, ಈಗಿಲ್ಲ. ಬೇಸಿಗೆ ಕಾಲ ಅಲ್ವಾ, ಡ್ರೈ ಆಗಿದೆ. ಶಿವಮೊಗ್ಗದ ಭದ್ರಾ ಜಲಾಶಯ ನೀರು, ಬ್ಯಾಕ್ ವಾಟರ್ ನೀರು ಈ ಕಡೆ ಎಲ್ಲ ಫುಲ್ ತುಂಬುತ್ತೆ. ನಮ್ಮ ಹುಡುಗ ಎನ್ನಾರ್ಪುರಕ್ಕೆ ಹೋಗ್ತಾನೆ. ಎನ್ನಾರ್ಪುರದಿಂದ ಬಾಳೆಹೊನ್ನೂರಿಗೆ ಹೋಗ್ತಾ ಇದ್ದಾನೆ. ಬಾಳೆಹೊನ್ನೂರಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲೇನೋ UPS ರಿಪೇರಿ ಇದೆಯಂತೆ, ರಿಪೇರಿಗೋಸ್ಕರ ಹೋಗ್ತಾ ಇದ್ದೀವಿ. ಇಲ್ಲಿ ನಿಂತ್ಕೊಂಡ್ವಿ. ಬ್ಯಾಕ್ ವಾಟರ್ ನೀರು ನೋಡೆಲ್ಲ ಡ್ರೈ ಆಗಿದೆ ಅಂತ ಹೇಳಿದ್ನ. ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಇಲ್ಲಪ್ಪ ಅಂತ ಹೇಳಿದೆ, ನಿಲ್ಲಿಸ್ಕೊಂಡಿದ್ದಾನೆ. ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ನೋಡಿ. ಇಲ್ಲಿ ತನಕ ಬ್ಯಾಕ್ ವಾಟರ್ ನೀರು ಇಲ್ಲಿವರೆಗೂ, ಈ ಮರ ಇದೆಯಲ್ಲ ಅಲ್ಲಿವರೆಗೂ ಬಂದು ತುಂಬಿರುತ್ತೆ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನೀರೆಲ್ಲ ಡ್ರೈ ಆಗಿದೆ. ಸರ್ ಹೇಳಿ. ಎನ್ನಾರ್ಪುರ ಕೈ ಮರ ಇದು. ಮೇನ್ ರೋಡ್ ಇದು, ಎನ್ನಾರ್ಪುರ ಮೇನ್ ರೋಡು. ಆ ಕಡೆ ಸೈಡ್ಗೆ ಹೋದರೆ ಶೃಂಗೇರಿಗೆ ಹೋಗೋ ರೋಡು. ಎನ್ನಾರ್ಪುರ ಮೇನ್ ರೋಡ್ ಇದು. UPS ರಿಪೇರಿಗೆ ಅಂತ ಬಂದಿರೋದು. ಇದು ಬಾಳೆಹೊನ್ನೂರಿಂದು. ಬಾಳೆಹೊನ್ನೂರು ಒಂದು ಎಲೆಕ್ಟ್ರಿಕಲ್ ಅಂಗಡಿ. ಪಾತ್ರೆ ಮತ್ತು ಈ ಥರ ಮೆಟಲ್ ಪಾತ್ರೆಗಳೆಲ್ಲ ಇದ್ದಾವೆ ಅಲ್ಲಿ. ದಾಸ್ ಎಲೆಕ್ಟ್ರಿಕಲ್ ಅಂಥೇಳಿ, ದಾಸ್ ಮೆಟಲ್ ಸ್ಟೋರ್ ಅಥವಾ ದಾಸ್ ಎಲೆಕ್ಟ್ರಿಕಲ್ ಸ್ಟೋರ್ ಅಂಥೇಳಿ. ಇಲ್ಲಿ ಮಿಕ್ಸಿಗಳು, ಜಾರು ಮತ್ತು ಫ್ಯಾನು, ಈ ಥರ ಐಟಮ್ಸ್, ತಾಮ್ರ ಹಿತ್ತಾಳೆ, ಮೆಣಸಿನ ಬಳ್ಳಿ. ನಾವೀಗ ಎನ್ನಾರ್ಪುರದಿಂದ ಒಳಗಡೆ ಹೋದರೆ ಹಳ್ಳಿ, ಬಾಳೆಹೊನ್ನೂರಿಂದ ಒಳಗಡೆ ಹೋದರೆ ಹಳ್ಳಿ, ಮಾಕೋಡು ಅಂಥೇಳಿ, ಹುಯಿಗೆರೆ ಊರಿನ ಹೆಸರು. ಮುಂದೊಬ್ಬರು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅವರೇ ಕರ್ಕೊಂಡು ಹೋಗ್ತಾ ಇರೋದು. ಅವ್ರ ಮನೆ ಹತ್ರ UPS ರಿಪೇರಿ ಇದೆಯಂತೆ, ಹಂಗಾಗಿ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಎನ್ನಾರ್ಪುರ ಬಾಳೆಹೊನ್ನೂರಿಂದ ಒಂದು ಎಲೆಕ್ಟ್ರಿಕಲ್ ಅಂಗಡಿ ಇದೆ, ದಾಸ್ ಎಲೆಕ್ಟ್ರಿಕಲ್ ಅಂಗಡಿ. ಅಲ್ಲೇ ಆ ವಿಡಿಯೋ ಅಷ್ಟು ಕೃಷ್ಣನ ಫೋಟೋ ಎಲ್ಲ ತಕ್ಕೊಂಡಿದ್ದು. ಮತ್ತು ಈ ಸೈಡಲ್ಲಿ ಬರ್ತಾಯಿದ್ವಿ ನೋಡಿ, ಕಾಫಿ ಗಿಡ, ಮೆಣಸಿನ ಬಳ್ಳಿ ಎಷ್ಟು ಚೆನ್ನಾಗಿದೆ. ರಬ್ಬರ್ ಟ್ರೀ, ಇವೆಲ್ಲ ರಬ್ಬರ್ ಟ್ರೀ ಚೆನ್ನಾಗಿ ನೋಡಿ. ಮುಂದ್ಗಡೆ ಒಬ್ಬರು ಕರ್ಕೊಂಡು ಹೋಗ್ತಿದ್ದಾರೆ ಅವ್ರ ಮನೆಗೆ. ವಿಡಿಯೋ ತಗೊಳ್ಳಿಲ್ಲ ಅವ್ರ ಮನೆಯದು ನಾನು. ಅವ್ರ ಮನೆಗೆ ಹೋದ್ಮೇಲೆ ಅವ್ರು ಕಾಫಿ ಟೀ ಕೊಟ್ಟರು, ತಿಂಡಿ ಕೊಟ್ಟರು, ಮತ್ತು ತೆಂಗಿನಕಾಯಿ ಕೊಟ್ಟರು. ಅವ್ರ ಮಗಳು ಮದುವೆ ಅಂತೆ ಮುಂದಿನ ತಿಂಗಳು. ಊರಿನ ಹೆಸರು ಹುಯಿಗೆರೆ ಅಂತ. ಬಾಳೆಹೊನ್ನೂರಿಂದ ಒಳಗಡೆ ಹಳ್ಳಿ ಅದು. ಮೇನ್ ರೋಡಿಂದ ಮತ್ತೆ ಒಳಗಡೆ 8 ಕಿಲೋಮೀಟ್ರ್ ಹೋಗಬೇಕು. ನೋಡಿ ಮುಂದ್ಗಡೆ ಸ್ಕೂಟ್ರಲ್ಲಿ ಹೋಗ್ತಾ ಇದ್ರಲ್ಲ, ಅವ್ರು ಕರ್ಕೊಂಡು ಹೋಗ್ತಾ ಇರೋದು ನೋಡಿ. ರೋಡ್ ಸೈಡೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಮೆಣಸಿನ ಬಳ್ಳಿ, ಅದೆಲ್ಲ ಕಾಫಿ ಗಿಡ, ಅಡಿಕೆ ತೋಟ ಎಲ್ಲ ಫುಲ್ ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಅದಕ್ಕಾಗಿ ನಾನು ನಮ್ಮ ಹುಡುಗ ಇಂಥ ಕಡೆ ಎಲ್ಲ ಹೋಗ್ತಾ ಇರ್ತಾನಲ್ಲ, ನನಗೆ ತುಂಬ ಇಷ್ಟ ಆಗಿ ವಿಡಿಯೋ ತಕ್ಕೋಬೇಕು ಅಂತಲೇ ನಾನು ಅವನ ಗಾಡಿ ಮೇಲೆ ಹೊರಡ್ತಿರ್ತೀನಿ. ಚೆನ್ನಾಗಿದೆ ರೋಡ್ ಸೈಡ್ ನೋಡಿ. ನೋಡಿ ಅವ್ರ ಮನೆಗೆ ಹೋಗಿ ಬಂದ್ವಿ. ಅವ್ರ ಮನೆಗೆ ಹೋಗಿ ಬಂದಿದ್ದು ವಿಡಿಯೋ ತೋರಿಸ್ಲಿಲ್ಲ. ಅದು ಅವ್ರ ಮನೆಗೆ ಹೋಗಿದ್ವಿ, ಹೋಗಿ ಬಂದಾಯ್ತು. ಈಗ ಎನ್ನಾರ್ಪುರಕ್ಕೆ ಬಾಳೆಹೊನ್ನೂರಿಗೆ ಹೋಗ್ತಾ ಇದ್ದೀವಿ. ಬಾಳೆಹೊನ್ನೂರು ಮಠಕ್ಕೆ ಬಂದಿದ್ದೀವಿ ನೋಡಿರಿ. ಇದು ಬಾಳೆಹೊನ್ನೂರು ಮಠ. ಇದು ರಂಭಾಪುರಿ ಮಠ, ಬಾಳೆಹೊನ್ನೂರು ಮಠ. ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ರಾತ್ರಿ ಆಯಿತು. ನಮ್ಮ ಹುಡುಗ UPS ರಿಪೇರಿ ಮಾಡಿ ಬರುವಷ್ಟು ಎಷ್ಟೊತ್ತಾಯಿತು.
ಆನೆ ತೋರಿಸ್ತಿರ್ತದೆ. ತಿನ್ನಲ್ಲ, ಬಾಳೆಹಣ್ಣು ತಿನ್ನಲ್ಲ. ಕೊಡಂಗಿಲ್ವಲ್ಲ, ಎಲ್ಲ ಜಾಲ್ರಿ ಮಾಡಿದ್ದಾರೆ, ಏನು ಕೊಡಂಗಿಲ್ವಲ್ಲ. ಕೈ ಕೊಡೋದೇ ಇಲ್ಲ ನೋಡು, ಕೈ ಕೊಡೋದೇ ಇಲ್ಲ. ಏನು ಕೊಡಲ್ಲ, ಮುಟ್ಟದೆ ನಾನು, ಸಿಕ್ತು ನನಗೆ ಕೈ. ಸ್ವಾಮಿ ಮುಟ್ತೆ, ಸಿಗ್ತದೆ, ಕಣ್ಣು ಬಿಡುತ್ತೆ, ನಿಲ್ಲುತ್ತೆ. ಹೆಂಗೆ ಅದ್ರ ಮೇಲೆ ಅಷ್ಟಕ್ಕೆ ನಿಂತೈತಲ್ಲ. ಕೈ ಹಾಕಂಗೆ ಒಳಗಡೆ ಕೈ ಹಾಕಿ ಮುಟ್ಟೋದು ಬಂದಾಗೋದ ತಕ್ಷಣ ಮುಟ್ಬಿಟ್ಟು ಕೈ ಏನು ಮಾಡ್ತೀವಿ. ವಾಚ್ ತೆಗಿ, ವಾಚ್ ಬಿಚ್ಚು. ಅದಂಗೆ ಮಾಡ್ತಾ ಇರ್ತಲ್ಲ. ಬರೀ ಎಷ್ಟು ತನಕ ನಿಂತ್ಕೊಳ್ಳುತ್ತೆ, ಇಷ್ಟು ಜಾಗದಲ್ಲಿ ನೋಡಿ, ಅಷ್ಟೇ ಜಾಗದಲ್ಲಿ ನಿಂತಿರುತ್ತೆ, ಕಿತ್ತೆಸೋದಿಲ್ಲ. ವೀಕ್ಷಕರೇ, ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮುಂದುವರಿಸಿ ನನ್ನ ಚಾನಲನ್ನು. ಸಿಕ್ತಾ? ಸರಿ ಬಾ. ದೇವಸ್ಥಾನದೊಳಗಡೆ ಹೋಗಿದ್ದೀವಿ. ದೇವಸ್ಥಾನದೊಳಗಡೆ ಏನೋ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ, ಹೋಮಕ್ಕೋ ಏನೋ ಎಲ್ಲನೂ ರೆಡಿ ಮಾಡಿದ್ದಾರೆ ನೋಡಿ. ಅದು ವಿಡಿಯೋ ತಗೊಂಡಿದ್ದೀನಿ. ಅದು ವೀರಭದ್ರೇಶ್ವರ ಸ್ವಾಮಿ ಲಿಂಗು ಹತ್ರ ಇರೋದು ನೋಡಿ. ಎಲ್ಲ ಹೋಮ ಮಾಡೋಕ್ಕೋ ಏನೋ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ನಾಗ ಶ್ರೀ ಗಣಪತಿ ವಿಗ್ರಹ, ವೀರಭದ್ರೇಶ್ವರನ ದೇವಸ್ಥಾನ. ನಂಬಾಪುರಿ ಮಠದೊಳಗಡೆ ವೀರಭದ್ರೇಶ್ವರನ ದೇವಸ್ಥಾನ. ನನ್ನ ಚಾನಲ್ ವೀಕ್ಷಣೆ ಮಾಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು.